ನಮಸ್ಕಾರ ವೀಕ್ಷಕರೇ, ಇಟಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇನ್ನೇನು 5 ದಿನ ಬಾಕಿ ಇರುವಂತೆಯೇ ಅನೇಕ ರಾಜಕೀಯ ಪಂಡಿತರು, ದೇಶದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಿವಿಧ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ತಮ್ಮದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಈಗಾಗಲೇ ನೀಡ್ತಾ ಇದ್ದಾವೆ. ಈ ಒಂದು ಲೋಕಸಭಾ ಚುನಾವಣೆ ಈ ಬಾರಿ ಅತ್ಯಂತ ಗೊಂದಲಕ್ಕೆ ಕಾರಣವಾಗಿದ್ದು, ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕೆಲವೊಂದು ಮಾಧ್ಯಮಗಳು ಹಾಗೂ ಜ್ಯೋತಿಷಿಗಳು ಈ ಬಾರಿ ನರೇಂದ್ರ ಮೋದಿ ಅಧಿಕಾರದಿಂದ ಕೆಳಗಿಳಿತಾರೆ, ಆ ಮೂಲಕ ದೇಶಕ್ಕೆ ಹೊಸ ಪ್ರಧಾನಿ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ, ಇನ್ನು ಅನೇಕ ಮಾಧ್ಯಮಗಳು ಹಾಗೂ ಇನ್ನಿಂದು ಉಳಿದಂತಹ ಖ್ಯಾತ ಜ್ಯೋತಿಷಿಗಳು ಹಾಗೂ ರಾಜಕೀಯ ವಿಶ್ಲೇಷಕರು ಮತ್ತೊಮ್ಮೆ NDA ಮೈತ್ರಿಕೂಟ ಭಾರತದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಆ ಮೂಲಕ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ 3ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಒಂದು ಅಂಕಿಸಂಖ್ಯೆಗಳನ್ನು ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಅನೇಕ ರಾಜಕೀಯ ವಿಶ್ಲೇಷಕರು ಕೂಡ NDA ಮೈತ್ರಿಕೂಟ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ BJPಯ ಕಟ್ಟ ವಿರೋಧಿ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಯೋಗೇಂದ್ರ ಯಾದವ್ ಕೂಡ ಈ ಬಾರಿ BJP ಹಾಗೂ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಆದರೆ BJP ಏಕಾಂಗಿಯಾಗಿ ಯಾವುದೇ ಕಾರಣಕ್ಕೂ 272 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ, ತನ್ನ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ ಈ ಬಾರಿ NDA ಮೈತ್ರಿಕೂಟ ದೇಶದಲ್ಲಿ ಅಧಿಕಾರವನ್ನು ನಡೆಸಬಹುದು ಅಂತಕ್ಕಂಥ ಮಾತನ್ನು ಹೇಳಿದರು. ಮತ್ತೊಬ್ಬ ಖ್ಯಾತ ರಾಜಕೀಯ ವಿಶ್ಲೇಷಕ ಹಾಗೂ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಕಳೆದ ಲೋಕಸಭಾ ಚುನಾವಣೆಯಷ್ಟೇ ಸ್ಥಾನವನ್ನು ಈ ಬಾರಿ BJP ಪಡೆದುಕೊಳ್ಳುತ್ತೆ, ಅದಕ್ಕಿಂತ ಸುಮಾರು 5ರಿಂದ 10 ಸ್ಥಾನಗಳು ಹೆಚ್ಚಾಗಿ BJPಗೆ ಬರ್ಬೋದು ಹಾಗೂ NDA ಮೈತ್ರಿಕೂಟ 350ರಿಂದ 360 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಇದೀಗ ಚುನಾವಣೆಗೆ ಮತ ಎಣಿಕೆಗೆ ಇನ್ನೇನು 5 ದಿನ ಬಾಕಿ ಇರುವಂತೆಯೇ ಕರ್ನಾಟಕದ ಖ್ಯಾತ ರಾಜಕೀಯ ಜ್ಯೋತಿಷಿಯೊಬ್ಬರು ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ತಮ್ಮದೇ ಆದಂತಹ ರೀತಿಯ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ, ಭವಿಷ್ಯವನ್ನು ನುಡಿದಿದ್ದಾರೆ. ಆ ಭವಿಷ್ಯ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ರಾಜಕೀಯ ಗುರು ಎಂದೇ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಪ್ರಖ್ಯಾತ ರಾಜಕೀಯ ಜ್ಯೋತಿಷಿ, ಅತ್ಯಂತ ಪ್ರಮುಖವಾಗಿ ಇವರನ್ನು ರಾಜಕೀಯ ಜ್ಯೋತಿಷಿ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜಕೀಯದ ಕುರಿತು ಪದೇ ಪದೇ ಭವಿಷ್ಯವನ್ನು ನುಡಿತಾ ಇರ್ತಾರೆ, ಆ ಕಾರಣಕ್ಕೆ ಇವರು ಅತ್ಯಂತ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ರಾಜ್ಗುರು ದ್ವಾರಕಾನಾಥ್ ಗುರೂಜಿ ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ತಮ್ಮದೇ ಆದಂತಹ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಬಾರಿ ದೇಶದಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿರ್ತಕ್ಕಂಥ ಅಲೆ ಕಡಿಮೆಯಾಗಿದೆ, ಈ ನರೇಂದ್ರ ಮೋದಿ ಅವರ ವಿರೋಧಿ ಅಲೆ ಹೆಚ್ಚಾಗಿದೆ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಈ ರಾಜ್ಗುರು ದ್ವಾರಕಾನಾಥ್ ಗುರೂಜಿ ಅವರು ತಿಳಿಸಿದ್ದಾರೆ. ಆದರೂ ಕೂಡ ಈ ಬಾರಿ ಕೇಂದ್ರದಲ್ಲಿ ಮತ್ತೊಮ್ಮೆ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ NDA ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕಳೆದ 2 ಚುನಾವಣೆಗಳಲ್ಲಿದ್ದಂತಹ ಒಂದು ಉತ್ತಮ ವಾತಾವರಣ ಈ ಬಾರಿ NDA ಮೈತ್ರಿಕೂಟಕ್ಕಿಲ್ಲ. ಆ ಒಂದು ಕಾರಣಕ್ಕೆ NDA ಮೈತ್ರಿಕೂಟ ಈ ಬಾರಿ ಗಣನೀಯ ಸಂಖ್ಯೆಯ ಒಂದು ಸೀಟ್ಗಳನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ದ್ವಾರಕಾನಾಥ್ ಗುರೂಜಿ ಅವರು ತಿಳಿಸಿದ್ದಾರೆ. ಈ ದ್ವಾರಕಾನಾಥ್ ಗುರೂಜಿ ಅವರ ಪ್ರಕಾರ ಈ ಬಾರಿ BJP ಯಾವುದೇ ಕಾರಣಕ್ಕೂ ಕೂಡ ಏಕಾಂಗಿಯಾಗಿ ಬಹುಮತವನ್ನು ಪಡೆಯೋದಿಲ್ಲ ಅಂತಕ್ಕಂಥದ್ದು ಇವರ ಒಂದು ಭವಿಷ್ಯ. ಬಹುಮತಕ್ಕೆ ಅಗತ್ಯವಾಗಿರ್ತಕ್ಕಂಥ 272 ಲೋಕಸಭಾ ಕ್ಷೇತ್ರಗಳನ್ನು ಯಾವುದೇ ಕಾರಣಕ್ಕೂ ಈ ಬಾರಿ BJP ಪಡೆದುಕೊಳ್ಳಲ್ಲ ಅಂತಕ್ಕಂಥದ್ದು ಈ ಒಬ್ಬ ದ್ವಾರಕಾನಾಥ್ ಗುರೂಜಿ ಹೇಳಿರ್ತಕ್ಕಂಥ ಒಂದು ಭವಿಷ್ಯ. ಆದರೆ NDA ಇತರ ತನ್ನ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ BJP ಈ ಬಾರಿ ಅಧಿಕಾರಕ್ಕೆ ಬರುತ್ತೆ, NDA ಮೈತ್ರಿಕೂಟ ಈ ಬಾರಿ 300ರಿಂದ 302 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತಕ್ಕಂಥದ್ದನ್ನು ದ್ವಾರಕಾನಾಥ್ ಗುರೂಜಿ ಅವರು ಹೇಳಿದ್ದಾರೆ. ಇಂದೆಲ್ಲ 2 ಚುನಾವಣೆಗಳಲ್ಲೂ ಕೂಡ ಯಾವುದೇ ರೀತಿಯ ಒಂದು ಭಾವನಾತ್ಮಕ ಅಂಶಗಳನ್ನು ಪ್ರಸ್ತಾಪ ಮಾಡದೇ ಇರತಕ್ಕಂಥ ನರೇಂದ್ರ ಮೋದಿಯವರು ಈ ಬಾರಿ ಸ್ತ್ರೀಯರ ಒಂದು ಮಾಂಗಲ್ಯದ ವಿಚಾರವನ್ನು ಏನು ಪ್ರಸ್ತಾಪ ಮಾಡಿದ್ರು ಅದನ್ನು ದ್ವಾರಕಾನಾಥ್ ಗುರೂಜಿ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ಒಬ್ಬ ನಾಯಕನಾಗಿರ್ತಕ್ಕಂಥವನು ದೇಶದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಾಗೂ ಉದ್ಯೋಗ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಈ ರೀತಿಯ ಒಂದು ಭಾವನಾತ್ಮಕ ಅಂಶಗಳ ಕುರಿತು ಮಾತುಗಳನ್ನು ಆಡಬಾರ್ದು ಅಂತಕ್ಕಂಥದ್ದು ದ್ವಾರಕಾನಾಥ್ ಗುರೂಜಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಎಚ್ಚರಿಕೆ. ಈ ಒಂದು ನರೇಂದ್ರ ಮೋದಿ ಅವರು ಈ ರೀತಿಯ ಭಾವನಾತ್ಮಕ ಅಂಶವನ್ನು ಪ್ರಸ್ತಾಪಿಸೋದ್ರ ಮೂಲಕ ತಮ್ಮ ಜನಪ್ರಿಯತೆ ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನು
ಒಂದು ಸೂಚ್ಯವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ದ್ವಾರಕಾನಾಥ್ ಗುರೂಜಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಭವಿಷ್ಯ. ಅಷ್ಟೇ ಅಲ್ಲದೆ ಕಳೆದ 2 ಚುನಾವಣೆಗಳಲ್ಲಿದ್ದಂತಹ ಅಸಮರ್ಥ ವಿರೋಧ ಪಕ್ಷ ಈ ಬಾರಿ ಯಾವುದೇ ಕಾರಣಕ್ಕೂ ಇರಲ್ಲ. ಈ ಬಾರಿ ಕೇಂದ್ರದಲ್ಲಿ ಸಮರ್ಥವಾದ ವಿರೋಧ ಪಕ್ಷ ಇರುತ್ತೆ ಅಂತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಈ ದ್ವಾರಕಾನಾಥ್ ಗುರೂಜಿ ಅವರು ಮಾಡಿದ್ದಾರೆ. ಸ್ನೇಹಿತರೆ, ದ್ವಾರಕಾನಾಥ್ ಗುರೂಜಿ ಅವರ ಪ್ರಕಾರ ಮತ್ತೊಮ್ಮೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಹಾಗೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗೋದಂತೂ ಶತಸಿದ್ಧ ಅಂತಕ್ಕಂಥದ್ದು ತಮ್ಮ ಭವಿಷ್ಯವಾಣಿಯಲ್ಲಿ ನುಡಿದ್ದಾರೆ. ಬಹುತೇಕ ರಾಜ್ಗುರು ಅವರು ಹೇಳಿರ್ತಕ್ಕಂಥ ಭವಿಷ್ಯ ಇದುವರೆಗೂ ಕೂಡ ನಿಜವಾಗಿದ್ದಾವೆ ಅಂತಕ್ಕಂಥ ಒಂದು ಮಾತುಗಳು ನಮಗೆಲ್ಲ ಗೊತ್ತೇ ಇದೆ. ಹಿಂದೆ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. DK ಶಿವಕುಮಾರ್ಗೆ ಕಾನೂನು ರೀತಿಯ ಒಂದು ಸಂಕಷ್ಟ ಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದನ್ನು ನಾವೆಲ್ಲ ಜ್ಞಾಪಿಸ್ಕೋಬೋದು. ಈ ರೀತಿ ದ್ವಾರಕಾನಾಥ್ ಗುರೂಜಿ ಅವರು ದೇಶದ ರಾಜಕೀಯ ಒಂದು ಫಲಿತಾಂಶದ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಹೇಳಿರ್ತಕ್ಕಂಥ ಭವಿಷ್ಯ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕಾದು ನೋಡೋಣ ಸ್ನೇಹಿತರೆ. ಇನ್ನು 5 ದಿನಗಳಲ್ಲಿ ದೇಶದ ಚುನಾವಣೆಯ ಒಂದು ಫಲಿತಾಂಶ ಹೊರಬೀಳುತ್ತೆ. ಗುರೂಜಿ ಅವರು ಹೇಳಿರ್ತಕ್ಕಂಥ ಮಾತು ಎಷ್ಟು ಮಟ್ಟಿಗೆ ಸತ್ಯ ಆಗ್ಬೋದು ಅನ್ನೋದನ್ನು ಕಾದು ನೋಡೋಣ. ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನೀವು ಗುರೂಜಿಯವರ ಈ ಮಾತನ್ನು ನಂಬ್ತೀರಾ? ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ದೇಶದಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.